ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸುನಿಲ್ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮಾರುತಿ ಮೊಗವೀರ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಹಾಗೂ ಇತರೆ ಪದಾಧಿಕಾರಿಗಳು ಸೇರಿ ಚಳ್ಳಕೆರೆ ನಗರದ ಬನಶ್ರೀ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಊಟದ ವ್ಯವಸ್ಥೆ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಬನಶ್ರೀ ವೃದ್ಧಾಶ್ರಮದ ವ್ಯವಸ್ಥಾಪಕರಾದ ಮಂಜುಳಮ್ಮನವರು ಮಾತನಾಡಿ, ಇಲ್ಲಿರುವ ಬಡ ವೃದ್ಧರಿಗೆ ಒಂದು ದಿನದ ಊಟದ ವ್ಯವಸ್ಥೆ ಮಾಡಿರುವ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸುನಿಲ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಆಶೀರ್ವಾದ ಮಾಡಿದರು. ಇಂಥ ಉತ್ತಮ ಕೆಲಸಗಳು ಮಾಡುತ್ತಿರುವ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ದಯಪಾಲಿಸಲಿ ಎಂದು ಬೇಡಿಕೊಂಡರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮಂಜುನಾಥ್, ರವಿಚಂದ್ರನ್, ನರಸಿಂಹ, ಚಿರು ಕಲ್ಯಾಣ್, ಸುಹಾಸ್, ಉದ್ಯಂತರಾಜ್ ಇತರರು ಇದ್ದರು. ಇಲ್ಲಿ ಇಲ್ಲಿ ಬರ್ತೀವಿ ರಾಜ್ಯ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಸುನಿಲ್ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಾವಿತ್ತು ಬನಶ್ರೀ ವೃದ್ಧಾಶ್ರಮದಲ್ಲಿ ಇಲ್ಲಿರ್ತಕ್ಕಂಥ ವೃದ್ಧರಿಗೆ ನಾವಿದು ಅನ್ನವನ್ನು ಊಟದ ವಿತರಣೆಯನ್ನು ಮಾಡಿದ್ದೇವೆ. ಅದಕ್ಕೆ ನಮಗೆ ಸಹಕಾರ ಕೊಟ್ಟಂತಹ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಆಗಿರ್ಬೋದು, ಮತ್ತಾಮೇಲೆ ನಮ್ಮ ನರಸಿಂಹ ಆಗಿರ್ಬೋದು, ಮತ್ತಾಮೇಲೆ ನಮ್ಮ ಅಣ್ಣರಾಗಿರ್ತಕ್ಕಂಥ ರವಿಚಂದ್ರನ್ ಆಗಿರ್ಬೋದು, ಹಾಗೆ ನಮ್ಮ ಮಕ್ಕಳಾಗಿರ್ಬೋದು, ಮತ್ತಾಮೇಲೆ ಉಪಾಧ್ಯಕ್ಷ ಆಗಿರ್ತ ಮಂಜುನಾಥ್ ಅವರು, ಇನ್ನೂ ಅನೇಕರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಆದರೂ ಎಲ್ಲರೂ ಕೇಳೋದೊಂದೇ, ಡಾಕ್ಟರ್ ಸುನಿಲ್ ಅಣ್ಣನವರು ಸದಾಕಾಲ ಸುಖವಾಗಿ ಶಾಂತಿಯಾಗಿ ಒಳ್ಳೆಯ ಆರೋಗ್ಯ ಆಯಸ್ಸು ಹೊಂದ್ಕೊಂಡು ಎಲ್ಲರಿಗೂ ಒಬ್ಬ ಮಾದರಿಯಾಗಿ ಇವತ್ತು ಕರ್ನಾಟಕದಲ್ಲಿ ನಿಂತಿದ್ದಾರೆ. ಅವರ ಯಶಸ್ಸು ಇದೇ ಥರ ಮುಂದುವರಿಲಿ, ಒಳ್ಳೊಳ್ಳೆ ಅವರ ಮುಡಿಗೆ ಯಶಸ್ಸು ಸಿಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತ ಈ ಒಂದು ಎಲ್ಲರ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ. ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ಕರ್ನಾಟಕ ಯುವ ರಕ್ಷಣಾ ವೇದಿಕೆಗೆ, ಡಾಕ್ಟರ್ ಸುನಿಲ್ ಅಣ್ಣನವರಿಗೆ, ಡಾಕ್ಟರ್ ಸುನಿಲ್ ಅಣ್ಣನವರಿಗೆ, ಡಾಕ್ಟರ್ ಸುನಿಲ್ ಅಣ್ಣನವರಿಗೆ, ಜಿಲ್ಲಾಧ್ಯಕ್ಷರ ಮಾತಣ್ಣವರಿಗೆ, ಜಿಲ್ಲಾಧ್ಯಕ್ಷ ಮಾತಣ್ಣವರಿಗೆ.